ಹುಬ್ಬಳ್ಳಿಯ ಇನಾಮ್ ವೀರಾಪುರದಲ್ಲಿ ನಡೆದ ಮರ್ಯಾದಾ ಹತ್ಯೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈ ಪ್ರಕರಣದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋರನ್ನ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಭೇಟಿ ಮಾಡಿದರು. ಹುಬ್ಬಳ್ಳಿ ನಗರದ ವಿವೇಕಾನಂದ ಆಸ್ಪತ್ರೆಗೆ ಭೇಟಿ ಕೊಟ್ಟು ಚಿಕಿತ್ಸೆಯ ಪಡಿತಾ ಇರುವ ಶ್ರೀಮತಿ ರೇಣುಕಾ ಸುಭಾಷ್ ದೊಡ್ಮನೆ, ವಿವೇಕಾನಂದ ದೊಡ್ಮನೆ ಕುಟುಂಬ ಸದಸ್ಯರ ಆರೋಗ್ಯ ವಿಚಾರಿಸಿದರು. ಇಂತಹ ಘಟನೆಗಳು ನಡೆದಿರೋದು ದುರದೃಷ್ಟಕರ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೃತ್ಯವಾಗಿದೆ ಎಂದರು. ಬಳಿಕ ಮಾತನಾಡಿದ ಶಾಸಕ NH ಕೋನರೆಡ್ಡಿ, ಸರ್ಕಾರದಿಂದ ಅಥವಾ ವೈಯಕ್ತಿಕವಾಗಿ ಸಹಾಯ ಸಹಕಾರ ಮಾಡ್ತೇವೆ ಅಂತ ಸಾಂತ್ವನ ಹೇಳಿದ್ದಾರೆ. ಹುಡುಗಿ ಆ ಹುಡುಗ ಮೇಲೆ ಮನೆಯವರೆಲ್ಲರೂ ಬಸವಣ್ಣನ ಒಪ್ಕೊಂಡ್ಬಿಟ್ಟಿದ್ರು. ಎಲ್ಲ ಕಡೆ ನೀವು ಕೂಡ ನೋಡಿದಿರಿ. ಇವತ್ತು ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣನವರು ಆ ಮನೆಯಲ್ಲಿ ಆ ಹುಡುಗ, ಆ ಹುಡುಗಿ, ಅವ್ರ ತಾಯಿ, ತಂದೆ ಎಲ್ಲರೂ ಬಸವಣ್ಣನ ಪೂಜೆ ಮಾಡ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮನೆ ಪೂಜೆ ಮಾಡ್ತಕ್ಕಂಥದ್ದು ಫೋಟೋಗಳು ನಾವು ನೋಡಿದ್ವಿ. ಸೊ ಬಸವಣ್ಣವರ ತತ್ವ ಸಿದ್ಧಾಂತಗಳ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಪಿರ್ತಕ್ಕಂಥ ಮಂತನ ಇವತ್ತು ಈ